ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ನೀವೇನಾದರೂ ಬೆಂಗಳೂರಲ್ಲಿ ಅಥವಾ ಬೇರೆ ಬೇರೆ ಸಿಟಿಗಳಲ್ಲಿ ಈ ಓಲಾ ಊಬರು ನಮ್ಮ ಯಾತ್ರೆ ಈ ಆಟೋ ಒಂದು ರೈಡ್ಗಳಲ್ಲಿ ಏನಾದರೂ ಓಡಾಡಿದರೆ ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ? ಅದು ಟ್ರಾನ್ಸಾಕ್ಷನ್ ಅಲ್ಲಾದ್ರೂ ಆಗಿರ್ಬೋದು ಅಥವಾ ರೈಡಲ್ಲಾದ್ರೂ ಆಗಿರ್ಬೋದು, ಆ್ಯಂಡ್ ಡ್ರೈವರ್ ಕಂಫರ್ಟೇಬಲ್, ಈ ರೀತಿಯಲ್ಲಿ ಲೊಕೇಶನಲ್ಲಿ ತಂದು ಬಿಡುವಂಥದ್ದು, ಪಿಕಪ್ ಡ್ರಾಪ್ ಆದರೂ ಆಗಿರ್ಬೋದು, ಯಾವುದು ನಿಮಗೆ ಬೆಸ್ಟ್ ಅಂತ ಅನಿಸುತ್ತೆ? ಏನು ಇವಾಗ ಅಗ್ರಿಗೇಟರ್ ಕಂಪ್ನಿಗಳಿದ್ದಾವೆ, ಓಲಾ ಊಬರು, ರ್ಯಾಪಿಡೋ ಆದರೂ ಆಗಿರ್ಬೋದು, ನಮ್ಮ ಯಾತ್ರೆ ಆದರೂ ಆಗಿರ್ಬೋದು, ಈ ಥರ ಸುಮಾರು ಬಂದಿದ್ದಾವೆ. ಇದರಲ್ಲಿ ನಿಮಗೆ ಯಾವ್ದು ಬೆಸ್ಟ್ ಅಂತ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೀವೇನಾದರೂ ಓಡಾಡಿದರೆ. ಆ್ಯಂಡ್ ಏನಕ್ಕಪ್ಪ ಈ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಡಾಕ್ಟರ್ ಬ್ರೋ ನಿಮ್ಗೆ ಗೊತ್ತಿರೋ ಇಡೀ ಆಲ್ರೆಡಿ ನಮ್ಮ ಇಂಡಿಯಾಗೆ ಗೊತ್ತು, ಆ ಒಂದು ರೇಂಜಿಗೆ ಒಂದು ಕಂಟೆಂಟ್ನ ಕೊಡ್ತಾರೆ ಅವರು. ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಂತೂ ಫುಲ್ ಅವರು ಚಿರಪರಿಚಿತ ಅಂತಲೇ ಹೇಳ್ತೀನಿ. ಅವರು ಒಂದು ಆ್ಯಪ್ನ ಒಂದು ಪ್ರಮೋಷನ್ ಮಾಡ್ತಾರೆ. ಅದು ನಮ್ಮ ಯಾತ್ರೆ ಆ್ಯಪ್ನ ಪ್ರಮೋಷನ್ ಮಾಡ್ತಾರೆ. ನಿಮ್ಗೆ ಗೊತ್ತಿರೋಂಗೆ ನಮ್ಮ ಯಾತ್ರೆ ಆ್ಯಪು ಅದು ಒಂದು ಅಗ್ರಿಗೇಟರ್ ಕಂಪನಿ. ಈ ಕ್ಯಾಬ್ಗಳನ್ನು ಒಂದು ಡ್ರೈವರ್ಸ್ಗಳು ಏನಿದೆಯಲ್ಲ, ಅದ್ರ ಬಗ್ಗೆ ಅದು ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಓಲೋ ಊಬರ್ ಥರನೇ. ಆ ಒಂದು ಆ್ಯಪ್ನ ಒಂದು ಪ್ರಮೋಟ್ ಮಾಡ್ತಾರೆ. ಏನಂತಂದರೆ ಇದರಲ್ಲಿ ಯಾವುದೇ ರೀತಿಯ ಕಮಿಷನ್ ಇರೋದಿಲ್ಲ. ಇದರಲ್ಲಿ ಆರಾಮಾಗಿ ಡ್ಯೂಟಿ ಮಾಡ್ಬೋದು ಅಂತ ಚಾಲಕರಿಗೆ ಸಂಬಂಧಪಟ್ಟಂಗೆ ಅದೊಂದು ವಿಡಿಯೋ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಅದರಲ್ಲಿ ಕೆಲವೊಂದು ಬೆನಿಫಿಟ್ಸ್ಗಳನ್ನ ಕೂಡ ಹೇಳ್ತಾರೆ. ಅಂದರೆ ಇದು ಫಸ್ಟ್ ಆಫ್ ಆಲ್ ಜೀರೋ ಕಮಿಷನ್ ಆ್ಯಪ್ ಆಗಿರುತ್ತೆ. ಜೊತೆಗೆ ಇದರಲ್ಲಿ ಹೆಲ್ತ್ ಚೆಕಪ್ ಇರುತ್ತೆ, ಅಂದರೆ ಕಣ್ಣಿನ ಪರೀಕ್ಷೆ ಮಾಡಿಸ್ತಾರೆ, ಆಮೇಲೆ ಸ್ಕಾಲರ್ಶಿಪ್, ಈ ಥರದ ಬೆನಿಫಿಟ್ಸ್ಗಳನ್ನ ಕೂಡ ಹೇಳ್ತಾರೆ ಚಾಲಕರಿಗೆ ಇದು ಸಂಬಂಧಪಟ್ಟಂಥದ್ದು. ಅವ್ರಿಗೆ ಈ ರೀತಿಯ ಬೆನಿಫಿಟ್ಸ್ಗಳನ್ನ ಕೊಡ್ತೀವಿ, ನೀವು ನಮ್ಮ ಯಾತ್ರಿ ಒಂದು ಆ್ಯಪ್ನ ಯೂಸ್ ಮಾಡಿ ಅಂತ ಚಾಲಕರಿಗೆ ಹೇಳಿರುವಂಥದ್ದು. ಇಲ್ಲಿ ಏನಾಗಿದೆ ಅಂತಂದರೆ, ಆ ಒಂದು ವಿಡಿಯೋದಲ್ಲಿ ಜೀರೋ ಕಮಿಷನ್ ಹೇಳಿರೋವಂಥದ್ದು ಇಲ್ಲಿ ಕೆಲವರಿಗೆ ಹರ್ಟ್ ಆಗಿದೆ. ಅಂದರೆ ಜೀರೋ ಕಮಿಷನ್ ಅಂತ ಆ ರೀತಿಯಲ್ಲಿ ಇಲ್ಲ, ಅಲ್ಲೂ ಕೂಡ ಚಾರ್ಜ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಕೆಲವರೆಲ್ಲ ಅದಕ್ಕೆ ರೊಚ್ಚಿಗೆದ್ದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಾತಾಡೋದಾದ್ರೆ, ಒಬ್ಬರು ಚಾಲಕರ ಸಂಘದ ಅಧ್ಯಕ್ಷರು ಅಂತೆ, ಸೋಮಶೇಖರ್ ಅಂತ. ನಾನು ಇವ್ರ ಬಗ್ಗೆ ಸುಮಾರು ಒಂದು ತಿಂಗಳುಗಳು ಅಥವಾ ವರ್ಷಗಳ ಹಿಂದೆ ನೋಡಿದ್ದೆ. ನಾನು ಅಲ್ಲಿ ಇಲ್ಲಿ ಸ್ವಲ್ಪ ಚಾಲಕರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲಿ ವಾಯ್ಸ್ ರೈಸ್ ಮಾಡ್ತಾಯಿದ್ರು. ಅದಾದಮೇಲೆ ಇವ್ರ ವಿರುದ್ಧನೇ ಚಾಲಕರೇ ಕೆಲವು ಜನ ತಿರುಗಿ ಬಿದ್ದಿದ್ದಂಥದ್ದು ಇದೆ. ಆಮೇಲೆ ಏನೋ ಟ್ರಾನ್ಸ್ಪರೆನ್ಸಿ ಇಲ್ಲ, ಪಾರದರ್ಶಕತೆ ಇಲ್ಲ, ಆ ಕಡೆ ಈ ಕಡೆ ಏನೋ ದುಡ್ಡುಗಳು ಏನೋ ಪ್ರಾಬ್ಲಮ್ ಆಯ್ತು ಇವ್ರದ್ದು. ಓಕೆ, ಇದ್ರ ಬಗ್ಗೆ ನಾನು ಕೇಳಿದ್ದೆ, ಯಾಕಂದ್ರೆ ನಮ್ಮ ಹುಡುಗ ಒಬ್ಬ ಅದೇ ಒಂದು ಚಾಲಕರ ಸಂಘ ಇತ್ತಲ್ಲ, ಅದರಲ್ಲಿ ಮೆಂಬರ್ ಆಗಿದ್ದ. ಓಕೆ, ಅದಕ್ಕೋಸ್ಕರ ಸ್ವಲ್ಪ ಅಲ್ಲಿ ನೋಡಿದ್ದೆ ನಾನು. ಅದಾದಮೇಲೆ ಇವ್ರ ಮೇಲೆ ಏನೋ ಪ್ರಾಬ್ಲಮ್ ಆಯಿತು, ಇವ್ರ ಮೇಲೆ ಎಲ್ಲ ರೊಚ್ಚಿಗೆದ್ದಿದ್ರು ಚಾಲಕರದ ಅಲ್ಲಿ ಸಂಘದಲ್ಲಿ ಇದ್ದಂಥ ಮೆಂಬರ್ಸ್ಗಳೆಲ್ಲನೂ. ಅದಾದಮೇಲೆ ಅದೇನಾಯಿತು ಅಂತ ಅದನ್ನು ಕೇಸ್ನ ಫಾಲೋ ಅಪ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಬಟ್ ಅವರು ಇವಾಗ ಈ ಡಾಕ್ಟರ್ ಬ್ರೋ ಅವ್ರಿಗೆ ಅಂದರೆ ಅಷ್ಟೇನು ರಾಂಗ್ ಆಗಿ ಅವ್ರು ಮಾತಾಡಲಿಲ್ಲ, ಬಟ್ ನೀವು ಮಾಡಬಾರ್ದಾಗಿತ್ತು ಹಾಗೆ ಹೀಗೆ. ಒಂದು ತಪ್ಪಾಗಿದೆ ಇಲ್ಲಿ, ಖಂಡಿತವಾಗ್ಲೂ ಕಮಿಷನ್ ಇಲ್ಲ, ಓಕೆ ಒಪ್ಕೊಂತೀನಿ, ಬಟ್ ಪ್ಲಾಟ್ಫಾರ್ಮ್ ಚಾರ್ಜ್ ಅಂತ ಇದೆ. ಅದನ್ನ ಡಾಕ್ಟರ್ ಬ್ರೋ ಅವರು ಅವರ ಒಂದು ಫೇಸ್ಬುಕ್ ಪೇಜ್ ಒಂದು ಏನು ಟೈಟಲ್ ಡಿಸ್ಕ್ರಿಪ್ಷನ್ ಇರುತ್ತೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇವಾಗ ಯಾರು ನಮ್ಮ ಯಾತ್ರೆ ಆ್ಯಪ್ನ ಯೂಸ್ ಮಾಡ್ತಾರೆ, ಅವರು ಅಂದರೆ ಡ್ರೈವರ್ಗಳು, ಆ ಒಂದು ಪ್ಲಾಟ್ಫಾರ್ಮ್ ಚಾರ್ಜ್ ಅಂತ ಒಂದಿಷ್ಟು ಅಮೌಂಟ್ ಕೊಡಬೇಕಾಗತ್ತೆ. ಪ್ರತಿದಿನಕ್ಕೆ 25 ರೂಪಾಯಿ ಕೊಡಬೇಕಾಗತ್ತೆ. ಆ ಒಂದು ದಿನ ಎಷ್ಟಾದರೂ ರೈಡ್ ಹೊಡಿರಿ ನೀವು, ಜಸ್ಟ್ 25 ರೂಪಾಯಿನಲ್ಲಿ ಎಷ್ಟು ಬೇಕಾದರೂ ರೈಡ್ ಮಾಡ್ಕೊಳ್ಳಿ. ಆ ಒಂದೇನು ದುಡ್ಡು ಬರುತ್ತೆ, ಇವಾಗ ಅವ್ರು ಒಂದು ಪಿಕಪ್ ಡ್ರಾಪ್ ಮಾಡ್ತಾರಲ್ಲ, ಆ ದುಡ್ಡು ಏನಿದೆ ಪೂರ್ತಿ ಅಮೌಂಟು 40 ರೂಪಾಯಿ ಆಗಿದ್ರೆ 40 ರೂಪಾಯಿ ಅವ್ರಿಗೆ ಹೋಗುತ್ತೆ, 200 ರೂಪಾಯಿ ಆಗಿದ್ರೆ ಡೈರೆಕ್ಟ್ 200 ರೂಪಾಯಿ ಡ್ರೈವರ್ಗೆ ಹೋಗುತ್ತೆ. ಯಾರು ಅಂದರೆ ಪ್ಯಾಸೆಂಜರ್ ಕೊಡ್ತಾರೆ, ಅದು ಸೀದಾ ಡ್ರೈವರ್ಗೆ ಹೋಗುತ್ತೆ. ಅಲ್ಲಿ ಮತ್ತೆ ಕಮಿಷನ್ ತೊಗೊಳೋದಿಲ್ಲ, ಯಾಕಂದರೆ ಆಲ್ರೆಡಿ ಪ್ಲಾಟ್ಫಾರ್ಮ್ ಚಾರ್ಜ್ ಅಂತ ನಿಮ್ಮ ಹತ್ರ ಮುಂಚೆನೇ ಚಾರ್ಜ್ ಮಾಡಿರ್ತಾರೆ 25 ರೂಪಾಯಿ ಪರ್ ಡೇಗೆ, ಅಥವಾ 3.5 ರೂಪಾಯಿನೂ ಇದೆ. ಒಂದು ರೈಡ್ಗೆ 3.5 ರೂಪಾಯಿ ಇದೆ, ಅಥವಾ 2 ಪ್ಲ್ಯಾನ್ ಇದೆ. ಒಂದು ಪರ್ ಡೇಗೆ 25 ರೂಪಾಯಿ, ಇಲ್ಲ ಪರ್ ರೈಡ್ಗೆ 3.5 ರೂಪಾಯಿ ಚಾರ್ಜ್ನ ಮಾಡ್ತಾರೆ. ಅದರಲ್ಲಿ ಎರಡರಲ್ಲಿ ಯಾವ್ದು ಆಪ್ಷನ್ ಬೇಕಾದರೂ ಚೂಸ್ ಮಾಡ್ಕೊಬೋದು ಡ್ರೈವರ್ಗಳು. ಅದು ಅವ್ರಿಗೆ ಬಿಟ್ಟಿರುವಂಥದ್ದು. ಬಟ್ ಇದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಕಮಿಷನ್ ಅಲ್ಲಿ ಇರೋದಿಲ್ಲ. ಇದು ಆ್ಯಕ್ಚುಯಲ್ ಆಗಿರುವಂಥ ಒಂದು ಪ್ಲ್ಯಾನು ನಮ್ಮ ಯಾತ್ರಿದು. ಬಟ್ ಇಲ್ಲಿ ಆ ವಿಡಿಯೋದಲ್ಲಿ ಹೇಳೋ ಟೈಮಲ್ಲಿ ಅಲ್ಲಿ ಡಾಕ್ಟರ್ ಬ್ರೋ ಹೇಳಿರುವಂಥದ್ದು ಜೀರೋ ಕಮಿಷನ್ ಅಂತ ಹೇಳಿದ್ದಾರೆ ಬಿಟ್ಟರೆ, ಈ 25 ರೂಪಾಯಿ ಪರ್ ಡೇಗೆ ಅಥವಾ ಪರ್ ರೈಡ್ಗೆ 3.5 ರೂಪಾಯಿ ಅನ್ನೋದನ್ನು ಮೆನ್ಷನ್ ಮಾಡಿ ಹೇಳಿಲ್ಲ. ಬಟ್ ಅವರ ಒಂದು ಫೇಸ್ಬುಕ್ ಪೇಜಲ್ಲಿ ಏನಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಇವ್ರು ಚಾಲಕರ ಸಂಘದ ಅಧ್ಯಕ್ಷರು ಸೋಮಶೇಖರ್ ಅವ್ರು ನೋಡಿದಾರೋ ನೋಡಿಲ್ವೋ ಗೊತ್ತಿಲ್ಲ. ನನಗೆ ಅನ್ಸೋಂಥದ್ದು ಏನಂತಂದರೆ ಅನವಶ್ಯಕ ಅಂತ ನನಗನ್ಸುತ್ತೆ. ಯಾಕಂದರೆ ಇವೆಲ್ಲರೂ ಪ್ರಮೋಟ್ ಮಾಡ್ತಾರೆ. ಇವಾಗ ಡಾಕ್ಟರ್ ಬ್ರೋ ಪ್ರಮೋಟ್ ಮಾಡಿಲ್ಲ ಅಂದರೆ ಇನ್ಯಾವನೋ ಬಂದು ಪ್ರಮೋಟ್ ಮಾಡ್ತಾನೆ. ಆ್ಯಂಡ್ ಇದನ್ನು ಶ್ರೇಯಾಂಕ ಪಾಟೀಲ್ ಕೂಡ ಪ್ರಮೋಟ್ ಮಾಡಿದ್ದಾರೆ. ಇಂಥ ಟೈಮಲ್ಲಿ ಅವ್ರ ವಿರುದ್ಧ ಇಷ್ಟೊಂದು ಮಾತಾಡೋವಂಥದ್ದು ಅವಶ್ಯಕತೆ ಇಲ್ಲ ಸೋಮಶೇಖರ್ ಅವ್ರಿಗೂ ಕೂಡ. ಆ್ಯಂಡ್ ಅವ್ರದ್ದು ಏನಿದೆ ಚಾಲಕರ ಸಂಘದ ಅಧ್ಯಕ್ಷರು ಅಂತ ಹೇಳ್ಕೊತಾರೆ. ಚಾಲಕರನ್ನ ಯಾವ ರೀತಿಯಲ್ಲಿ ಬೆನಿಫಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ನು ಕೆಲವರು ಸುಮಾರು ಜನ ನಿಮ್ಗೆ ಗೊತ್ತಿರೋಂಗೆ ಆಟೋ ಕನ್ನಡಿಗ ಅಂತಿದ್ದಾರೆ, ಅವರು ಸ್ವಲ್ಪ ಸಮಾಧಾನವಾಗಿ ಆ್ಯಂಡ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಓಲಾ ಊಬರ್ ಆದರೂ ಆಗಿರ್ಬೋದು, ನಮ್ಮ ಯಾತ್ರೆ ಆದರೂ ಆಗಿರ್ಬೋದು, ಎಲ್ಲ ಕೂಡ ಅಗ್ರಿಗೇಟರ್ ಕಂಪ್ನಿಗಳು. ಅವರಿಂದನೇ ನಾವು ಇವಾಗ ಅಂದರೆ ಜೀವನ ಮಾಡ್ತಾ ಇದ್ದೀವಿ. ಡಿಪೆಂಡ್ ಆಗಿದ್ದೀವಿ, ಆಗಲೇಬೇಕು, ಏನೂ ಮಾಡಲಿಕ್ಕಾಗಲ್ಲ. ಬಟ್ ಡಾಕ್ಟರ್ ಬ್ರೋ ಮಾಡಿರುವಂಥದ್ದು ಏನೂ ತಪ್ಪಿಲ್ಲ. ಅದೊಂದು ಏನಿದೆಯಲ್ಲ ಅದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಹೇಳ್ಬೋದಾಗಿತ್ತು ವಿಡಿಯೋದಲ್ಲಿ, ಬಟ್ ಅವ್ರು ಹೇಳಿಲ್ಲ ಅನ್ನೋದು ಕೂಡ ಅವರು ಒಪ್ಕೊಂಡಿದ್ದಾರೆ, ಆಟೋ ಕನ್ನಡಿಗ ಅನ್ನೋರು. ಈ ರೀತಿಯಲ್ಲಿ ಒಂದು ನಡೆದಿದೆ, ಏನೂ ಮಾಡಲಿಕ್ಕಾಗಲ್ಲ. ಆ್ಯಂಡ್ ನಾನು ಹೇಳೋಂಥದ್ದು ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ನೀವು ಇವಾಗ ಅಗ್ರಿಗೇಟರ್ ಕಂಪ್ನಿಗಳ ಮೇಲೆ ಡಿಪೆಂಡ್ ಆಗಬಾರ್ದು ಅಥವಾ ಆಗಲ್ಲ ಅಂತಂದರೆ, ಫಸ್ಟ್ ಆಫ್ ಆಲ್ ಈ ಆಟೋದವ್ರು ಏನಂತಂದರೆ ಒಂದು ತೀರ್ಮಾನಕ್ಕೆ ಬರಬೇಕು. ಇಲ್ಲ ನಾವು ಮೀಟ್ರ್ ಹಾಕ್ತೀವಿ ಅಥವಾ ಮೀಟ್ರ್ ಮೇಲೆ ಇಂತಿಷ್ಟು
ಅಂತ ತಗೊಂತೀವಿ ಅಂತ ಒಂದು ಫಿಕ್ಸ್ ಆಗಬೇಕು. ಆಮೇಲೆ ಎಲ್ಲಿ ಕರೆದ್ರು ಕೂಡ ಬರ್ತೀವಿ ಅನ್ನೋ ಒಂದು ಧ್ಯೇಯ ಇಟ್ಕೊಬೇಕು. ಸುಮ್ಮನೆ ನಾವು ಅಲ್ಲಿ ಕರೆದ್ರು ಬರಲ್ಲ, ಹತ್ರ ಕರೆದ್ರೆ ಬರಲ್ಲ, ಓನ್ಲಿ ಲಾಂಗ್ ಡಿಸ್ಟೆನ್ಸ್ಗೆ ಬರ್ತೀವಿ, ಆಮೇಲೆ ನನಗೆ ಮೀಟ್ರ್ ಅಂತೂ ಹಾಕೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾರ್ಮಲಿ ಇವಾಗ ನಮ್ಮ ಮನೆಯಿಂದ ನಾವು ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ನಮ್ಮ ಹತ್ರದ ರೈಲ್ವೆ ಸ್ಟೇಷನ್ಗೆ ಅಂತಂದ್ರೆ ನಾರ್ಮಲಿ ಒಂದು ಅಲ್ಲಿಗೆ ಓಲೋ ಊಬರ್ ತಗೊಂಡ್ರೆ ಒಂದು 80 ರೂಪಾಯಿ ತಗೊತಾರೆ, ಇವ್ರು 250 ರೂಪಾಯಿ ಕೇಳ್ತಾರೆ. ಹೆಂಗೆ ಹೇಳಿ, ಡಬ್ಬಲ್ಗಿಂತ ಜಾಸ್ತಿ ಆಗೋಯ್ತದು. ನಾವು ಅಷ್ಟೊಂದು ದುಡ್ಡು ಕೊಡೋಕ್ಕಾಗತ್ತಾ? ಸೊ ಓಲೋ ಊಬರಲ್ಲಾದರೆ ಒಂದು 75ರಿಂದ 80 ರೂಪಾಯಿ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಅಲ್ಲಿ ನಾವು ನಾರ್ಮಲಿ ಆ್ಯಪ್ಗಳನ್ನು ಅಥವಾ ಯೂಸ್ ಮಾಡಲೇಬೇಕಾಗುತ್ತೆ ಓಲೋ ಊಬರ್ಗಳನ್ನು. ಆಮೇಲೆ ಮೀಟ್ರ್ ಹಾಕ್ಬಿಟ್ಟು ಅವ್ರಿಗೂ ಕೂಡ ಕಷ್ಟ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಮೀಟ್ರ್ ಹಾಕ್ಬಿಟ್ಟು ಓಡಿಸ್ಬೇಕು ಅಂತಂದರೆ ತುಂಬ ಕಷ್ಟ ಇದೆ. ಸೊ ಇವಾಗ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬೇಕು, ನಾವು ಒಂಚೂರು ಸೇವ್ ಮಾಡ್ಕೊಬೇಕು ಈ ಬೆಂಗಳೂರಿಗೆ ಬಂದು ಅಂತಂದರೆ. ಸೊ ಮೀಟ್ರಿಂದ ಆಗಲ್ಲ ನನ್ನ ಪ್ರಕಾರ, ಯಾಕಂದರೆ ಮೀಟ್ರಲ್ಲಿ ತುಂಬ ಕಮ್ಮಿ ಇದೆ ಅವ್ರಿಗೆ, ನಾನು ಒಪ್ಕೊತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಅಟ್ಲೀಸ್ಟ್ ಅದನ್ನು ಗೌರ್ಮೆಂಟ್ ಜೊತೆಗೆ ಮಾತಾಡಿ, ಸೊ ಗೌರ್ಮೆಂಟ್ ಕಡೆಯಿಂದನೇ ಒಂದು ಯಾವುದಾದ್ರೂ ಆ್ಯಪ್ನ ಬಿಲ್ಡ್ ಮಾಡಿ, ಸೊ ಅದರಿಂದ ಏನಾದರೂ ಬೆನಿಫಿಟ್ಸ್ ತೊಗೊಬೋದು ಡ್ರೈವರ್ಸ್ಗಳು. ಸೊ ಈ ರೀತಿಯಲ್ಲಿ ಸ್ವಲ್ಪ ತಿಳುವಳಿಕೆಯಿಂದ ಮಾತಾಡಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಆಮೇಲೆ ಡಾಕ್ಟರ್ ಬ್ರೋ ನನ್ನ ಪ್ರಕಾರ ಏನಿರಲಿಲ್ಲ ತಪ್ಪು ಅಂತ ನನಗೇನು ಅನಿಸ್ಲಿಲ್ಲ ಗುರು. ಬಟ್ ನಾನು ಹೇಳೋವಂಥದ್ದು ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ಈ ಆಟೋ ಡ್ರೈವರ್ಸ್ಗಳು ಅಥವಾ ಕ್ಯಾಬ್ ಡ್ರೈವರ್ಸ್ಗಳು ಇವರು ಒಂದು ಸರಿಯಾಗಿ ಇದ್ದಿದ್ದರೆ ಸೊ ಇವೆಲ್ಲ ಇರ್ತಾನೆ ಇರಲಿಲ್ಲ ಅಲ್ವಾ. ಸೊ ಯಾಕೆ ಬಂದು ಅಂತಂದರೆ ಅಲ್ಲೇ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಜಾಸ್ತಿ ಚಾರ್ಜ್ ಮಾಡುವಂಥದ್ದು, ನಾವು ಇಲ್ಲಿಂದ ಅಲ್ಲಿಗೆ ಬರಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗಲ್ಲ. ಸೊ ಇದೇ ಪ್ರಾಬ್ಲಮಿಂದನೇ ಈ ಅಗ್ರಿಗೇಟರ್ ಕಂಪ್ನಿಗಳು ಬಂದವು, ಜನಗಳೆಲ್ಲನೂ ಇದಕ್ಕೆ ಅಟ್ಯಾಚ್ ಆದರು. ಆ್ಯಂಡ್ ಡ್ರೈವರ್ಗಳಿಗೂ ಅಲ್ಲಿ ಇವಾಗ ಜನಗಳು ಹೋಗದೇ ಇರೋದಕ್ಕೆ ಸೊ ಕೆಲವು ಡ್ರೈವರ್ಗಳೆಲ್ಲನೂ ಕ್ಯಾಬ್ಗಳೆಲ್ಲನೂ ಅಟ್ಯಾಚ್ ಮಾಡಿದ್ರು. ಸೊ ಇವಾಗ ಅದು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ ಅಷ್ಟೇ. ಇಲ್ಲ ನಾನು ಮೀಟ್ರ್ ಮೇಲೇ ಓಡಿಸ್ತೀನಿ ಅಂತಂದರೆ ಕಷ್ಟ ಇದೆ, ಅಥವಾ ಮೀಟ್ರ್ ಮೇಲೆ ನಾನು ಡಬಲ್ ತೊಗೊತೀನಿ ಅಂತಂದರೆ ಪೀಕ್ ಓವರ್ಸಲ್ಲಿ ಜನಗಳು ಕೊಡ್ತಾರೆ, ಮೀಟ್ರ್ ಮೇಲೆ ಡಬಲು ಕೊಡ್ತಾರೆ, ಅಥವಾ ನೀವು ಕೇಳಿರೋಷ್ಟು ಕೊಡ್ತಾರೆ. ಬಟ್ ಅದು ನಿಮಗೆ ಒಂದು ದುಡ್ಡು ಸಂಪಾದನೆ ಮಾಡಿ ಗಳಿಕೆ ಮಾಡೋಷ್ಟು ತಂದು ಕೊಡಲ್ಲ. ನೀವೇನಾದರೂ ದುಡ್ಡು ಸಂಪಾದನೆ ಮಾಡಬೇಕು, ಗಳಿಕೆ ಮಾಡಬೇಕು ಅಂತಂದರೆ ಈ ಥರ ಅಗ್ರಿಗೇಟರ್ ಕಂಪ್ನಿಗಳ ಒಂದು ಆ್ಯಪ್ನ ಯೂಸ್ ಮಾಡಲೇಬೇಕಾಗುತ್ತೆ, ಅವ್ರಿಗೆ ಕಮಿಷನ್ ಕೊಡಲೇಬೇಕು. ಆ್ಯಂಡ್ ನಿಮ್ಮ ಡ್ಯೂಟಿಗಳು ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಆ್ಯಂಡ್ ಕಂಪೇರಿಟಿವ್ಲಿ ನಾನು ನೋಡ್ದಂಗೆ ನಮ್ಮ ಯಾತ್ರಿನಲ್ಲಿ ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡ್ತಾರೆ. ಕಂಪೇರಿಟಿವ್ಲಿ ಊಬರ್ ಆ್ಯಂಡ್ ಓಲಾ ತೊಗೊಂಡ್ರೆ ಒಂದು 10-15 ರೂಪಾಯಿ ಜಾಸ್ತಿನೇ ಇದೆ ಸೊ ಈ ನಮ್ಮ ಯಾತ್ರಿನಲ್ಲಿ. ಸೊ ಅದು ಡ್ರೈವರ್ಗಳಿಗೆ ಬೆನಿಫಿಟ್ ಆಗುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ಸುಮ್ಮನೆ ಇದ್ದರೆ ಒಳ್ಳೆಯದು. ಇಲ್ಲ ಸುಮ್ಮನೆ ಡಾಕ್ಟರ್ ಬ್ರೋ ಮೇಲೆ ಎಗರಾಡಿದ್ರೆ ಏನೂ ಉಪಯೋಗ ಇಲ್ಲ. ಅವರಿಲ್ಲ ಅಂದರೆ ಇನ್ನೊಬ್ಬ ಬಂದು ಅದನ್ನು ಪ್ರಮೋಟ್ ಮಾಡೇ ಮಾಡ್ತಿದ್ದ. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಷ್ಟೇ. ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.